ಹೆದ್ದಾರಿ ಅಗಲೀಕರಣ ಅದೇ ಮಾಡ್ಕೊಂತಿದೆ ಈಗ ಯಾರೂ ಕೇಳೋಂಗಿಲ್ಲ. ಏನು ಎನ್ವಿರಾನ್ಮೆಂಟ್ಲಿಸ್ಟ್ಗಳು ಬೇಡ, ಸಭೆ ಬೇಡ, ಯಾವುದು ಸಭೆಗಳು ನಡೆಯೋ ಆಗಿಲ್ಲ. ಇಲ್ಲಿ ಯಾರೋ ಮೇಘರವಳ್ಳಿ RF ಸಮಸ್ಯೆನೂ ಇಲ್ಲ ಇಲ್ಲಿ. ಗುಡ್ಡೇಕೆರೆ ಕ್ರಾಸಿಂದ ಸ್ವಲ್ಪ ಮುಂದೆ ಅಂದರೆ ಮೇಘರವಳ್ಳಿಯಿಂದ ಸ್ವಲ್ಪ ಮುಂದೆ ಇರುವಂಥದ್ದು ಇದು ನೋಡಿ. ಈ ಥರ ಹೆದ್ದಾರಿ. ಅಣ್ಣ ಸೈಡ್ ಹಾಕೋ ಗಾಡಿ. ಎಲ್ಲ ಕುಸ್ತು ನೋಡಿ. ಹಿಂಗೆ ತಡೆಗೋಡೆ ಹಾಕೋದು ಮಾಡೋದು. ರಸ್ತೆ ಮಾಡೋದಕ್ಕೆ ಏನು ಅಂದರೆ ಅಬ್ಜೆಕ್ಷನ್ ಏನಿಲ್ಲ, ಯಾರು ಬೇಕಾದ್ರೂ ಮಾಡೋ ರಸ್ತೆನ ಜನರಿಗೆ ಒಳ್ಳೇದಾಗುತ್ತೆ ಅಂತ ಮಾಡಿ. ಆದರೆ ರಸ್ತೆ ನಮ್ಮ ಪರಿಸರ ಆಸಕ್ತರು ಕೂಗಾಡೋದು ಅಷ್ಟೇ. ನಂಗೆ ಗೊತ್ತಿಲ್ಲ ಅಂದರೆ ಪರಿಸರ ಆಸಕ್ತರು ಯಾವ್ಯಾವ ಕಾರಣಕ್ಕೆ ಹೋಗ್ತಾರೆ ಅಥವಾ ಏನಾದ್ರು ಅಬ್ಜೆಕ್ಷನ್ ಆಗ್ತಾರೆ ಅಂತ. ನನ್ನ ಒಂದು ಇದೇನು ಅಂದರೆ ನಾನು ಭಾಳ ವರ್ಷಗಳಿಂದ ಮಲೆನಾಡನ್ನು ಈ ಥರ ನೋಡ್ಕೊಂಡು ಬಂದಿರೋದ್ರಿಂದ ಇದು ಸಮಸ್ಯೆ ಹಿಂಗಿದೆ. ಅಣ್ಣ ಹಂಗೆ ಮುಂದೆ ಬನ್ನಿ, ನಾನು ಅಲ್ಲಿ ಹೋಗಿರ್ತೀನಿ ನೋಡಿ. ಇದು ಅಷ್ಟು ಕೂಡ ಎಲ್ಲ ಉದುರು ಬಿದ್ದೋಗಿದೆ. ನೋಡಿ, ಈ ಮರಗಳನ್ನು ಕಡಿಯೋದಕ್ಕೆ ಪರ್ಮಿಷನ್ನೇ ಬೇಕಿಲ್ಲ. ಅವೇ ಉದುರು ಬೀಳ್ತಾ ಇದೆ, ಆ ಕಡೆ ಬೀಳ್ತಾ ಇದ್ದಾವೆ, ಈ ಕಡೆ ಇದ್ನಲ್ಲ ಅವರ ವಿಚಿತ್ರ ಪಾಲ. ಆಚೆ ಕಡೆ ಬಿದ್ದಿದ್ದೇವೆ ನೋಡಿ, ಈ ಕಡೆ ಬೀಳ್ಬೇಕಿತ್ತು ಅವು. ತೀರ್ಥಹಳ್ಳಿಯಿಂದ ಆಗುಂಬೆ ಹೋಗುವಂಥ ಹಾದಿ ನೋಡಿ. ಅಷ್ಟು ಭಾಗನೂ ಹಿಂಗೇ ಆಗಿದೆ. ರಸ್ತೆ ಅಗಲೀಕರಣ ಆಗಿದೆ. ಮತ್ತು ಆಗುಂಬೆಯ ಈಗ ನಿಮಗೆ ಆಗುಂಬೆ ರಸ್ತೆ ಮೊದಲಿನ ಥರ ಕಾಡು ಆ ಥರ ಎಲ್ಲ ನೋಡೋದಕ್ಕೆ ಸಿಗೋದಿಲ್ಲ, ಎಲ್ಲ ಮುಗಿದೋಯ್ತಿದೆ. ಆ ಥರ ಸೌಂದರ್ಯ ನಿಮಗೆಲ್ಲೋ ಇದನ್ನು ನೋಡಿದಾಗ ಅಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಆಗಿದೆ. ಇದು ಕಳೆದ ಸರ್ಕಾರದ ಅವಧಿಯಲ್ಲಿ ಆಗಿರುವಂಥ ರ್ಯಾಪಿಡ್ ಗ್ರೋತ್ ಇದು. ಹೆಂಗೆ ಆಯಿತು ಅಂತಂದರೆ ನಿಮಗೆ ಅರಣ್ಯಾಧಿಕಾರಿಗಳಂತೂ ಒಬ್ಬರು ಕೂಡ ಅಬ್ಜೆಕ್ಷನ್ ಆಗಲಿಲ್ಲ ಇದಕ್ಕೆ. ಅಂದರೆ ನಾನು ಹೇಳಿದ್ದು ಈ ಥರ ಮಾಡಿ ಏನು ಪ್ರಯೋಜನ ಅನ್ನೋದಷ್ಟೇ. ಅದೇ ಇದು ಮೇಘರವಳ್ಳಿ ನಮ್ಮ ಅರಣ್ಯ ಹೇಳಬೇಕು ಅಂತಂದರೆ ಇದು ಮೇಘರವಳ್ಳಿ ವಲಯ ಅರಣ್ಯ ಪ್ರದೇಶಕ್ಕೆ ಬರುತ್ತದು ಒಂದಿಷ್ಟು ಜಾಗ. ತೀರ್ಥಹಳ್ಳಿಯಿಂದ ಆಗುಂಬೆ ಹೋಗುವಂಥ ಮಾರ್ಗದಲ್ಲಿ ಈಗ ಹೆದ್ದಾರಿ ಅಗಲೀಕರಣ ಮಾಡಿಬಿಟ್ಟು ರಸ್ತೆಯನ್ನು ಮಾಡಿದರು. ಇದಕ್ಕೆಲ್ಲ ಅಬ್ಜೆಕ್ಷನ್ ಅಂದರೆ ಪಬ್ಲಿಕ್ ಹಿಯರಿಂಗ್ ಮೀಟಿಂಗ್ಗಳಾದವು. ನಾವು ಕೂಡ ಕೆಲವು ವೀಡಿಯೋಗಳು ಮಾಡಿದ್ದೀವಿ, ಸ್ವಲ್ಪ ಅಬ್ಜೆಕ್ಷನ್ ಇರುವಂಥವು ಇವೆಲ್ಲ ಸ್ಟ್ರೈಟ್ ಮಾಡ್ಕೋಗಿದ್ದಾರೆ. ಯಾವ ಅಬ್ಜೆಕ್ಷನೂ ನಡೀಲಿಲ್ಲ, ಎಲ್ಲ ಸ್ಟ್ರೈಟ್ ಮಾಡ್ಕೊಂಡು ಹೋದರು. ಅದು ಏನಪ್ಪ ಆ ಮೀಟಿಂಗ್ಗಳು ನನಗೆ ಇವತ್ತಿಗೂ ಅರ್ಥ ಆಗ್ತಿಲ್ಲ. ಪರಿಸರ ಆಸಕ್ತರು ಕೂಗಾಡ್ತಾರೆ, ಆಮೇಲೆ ನಾವು ಕೆಲವು ಸುದ್ದಿ ಬರಿತೀವಿ, ಇಲಾಖೆಯವರು ನಗ್ತಾ ಇರ್ತಾರೆ ಅನಿಸುತ್ತೆ ಮೋಸ್ಟ್ಲಿ. ಈಗ ಇದು ಸಹಜವಾಗಿ ಕುಸಿದು ಇನ್ನೂ ಅಗಲ ಆಗ್ತಾ ಇದೆ. ಈಗ ಅವ್ರು ಎಷ್ಟು ಕೇಳಿದ್ರು ಅಗಲ ಅದಕ್ಕಿಂತ ಜಾಸ್ತಿ ಇದೆ. ನನ್ನ ಪ್ರಕಾರ ಇದು ಇನ್ನೂ ಜಾಸ್ತಿ ಈ ಟ್ರಕ್ ಟರ್ಮಿನಲೆಲ್ಲ ಮಾಡ್ಬೋದು, ಸ್ವಲ್ಪ ಇನ್ನೂ ಹಾಸಿಬಿಟ್ರೆ ಇದು ಆ ಥರ ಅಷ್ಟು ದರೆ ಎಲ್ಲ ಕುಸಿದು ಬೀಳ್ತಾ ಇದೆ. ಭಾಳ ಅಚ್ಚರಿ ಅನ್ಸೋದು ಏನು ಅಂತಂದರೆ ಇಲ್ಲಿ ಮರಗಳು ಅವು ಈ ಕಡೆ ಬೀಳ್ಬೇಕಿರೋದು ಆ ಕಡೆ ಬಿದ್ದೇವೆ. ಭಾಳ ಒಂಥರ ಅಚ್ಚರಿ ಅನಿಸುತ್ತೆ ಸ್ವಲ್ಪ. ಅಂದರೆ ನಮಗೆ ಈ ಅಭಿವೃದ್ಧಿ ಮಾಡಬಾರ್ದು ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಅಬ್ಜೆಕ್ಷನ್ ಆಗ್ತಾರೆ ಅಂತೆಲ್ಲ ಹೇಳ್ತಿರ್ತಾರೆ. ಆದರೆ ಇಲ್ಲಿ ನೋಡಿದ್ರೆ ಅದು ಮಾಡಿರೋ ಅಭಿವೃದ್ಧಿನೂ ಸರಿ ಇಲ್ಲ. ಅಷ್ಟು ಈ ಮರಗಳೆಲ್ಲ ಕುಸಿದು ಇದೆಲ್ಲ ದರೆ ಎಲ್ಲ ಕುಸಿತಾ ಇರೋದ್ರಿಂದ ಈ ಮುಂದೊಂದು ದಿನ ಈ ರಸ್ತೆ ಇದು ಇನ್ನೂ ಅಗಲ ಆಗೋಗುತ್ತೆ ಅನಿಸುತ್ತೆ. ಸ್ವಲ್ಪ ಇನ್ನೂ ಯಾರಾದರೂ ಕ್ಲೇಮ್ ಮಾಡೋದಿದ್ರೆ ಪ್ರಾಪರ್ಟಿನ, ಫಾರೆಸ್ಟು ಆ ಥರ ಏನಿದೆಯೋ ಗೊತ್ತಿಲ್ಲ, ನೇಚರು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೋದು ಅಂತ ಅನಿಸುತ್ತೆ. ಸಣ್ಣ ಬಂಡೆಗಳು ಕೂಡ ಉದುರಿ ಬೀಳೋದಕ್ಕೆ ಶುರು ಆಗಿದೆ ನೋಡಿ. ಇದೆಲ್ಲ ಎಷ್ಟು ಗಟ್ಟಿ ಇರೋಂಥ ಬಂಡೆಗಳು. ಈಗ ಮಣ್ಣಿನ ಜೊತೆಗೆ ಇರೋಂಥ ಅಂಟ್ಕೊಂಡಿರೋ ಥರ ಬಂಡೆಗಳದು. ಅದು ಈಗೆಲ್ಲ ಮಣ್ಣು ಕುಸ್ದಂಗೂ ಈ ಮಣ್ಣಿದೆಯಲ್ಲ ಮತ್ತೆ
ಯಾರು ಹೇಳಿದ್ದು ಇಲ್ಲಿನ ಮಲೆನಾಡಿನ ಮಣ್ಣು ತುಂಬ ಗಟ್ಟಿ ಹಂಗೆಲ್ಲ ಎಲ್ಲ ಸುಳ್ಳದು. ಕೆಲವು ಕಡೆ ಈ ಜಂಬಿಡಿಕೆ ಏನಿದೆಯಲ್ಲ, ಗೊಚ್ಚು ಅಂತ ಕರೀತಾರೆ ಈ ಕಡೆ, ಆ ಭಾಗದ ಒಂದು ಸ್ವಲ್ಪ ಮಣ್ಣಿದೆ. ಈ ತೀರ್ಥಹಳ್ಳಿ ಭಾಗದ ಮಣ್ಣಂತೂ ಇಲ್ಲಿ ಇದಂತೂ ನೋಡಿ, ಇದು ಎಷ್ಟು ಕ್ಲೀನಾಗಿ ಹಿಂದೆ ಈ ಮಲೆನಾಡಲ್ಲಿ ಈ ಥರ ದರೆ ಹಾಳಿ ಅಂತ ಇರೋದು. ದರೆ ಅಂದರೆ ಗದ್ದೆ ಭಾಗದಲ್ಲಿ ಒಂದಿಷ್ಟು ದರೆಗಳಿರ್ತಿದ್ವು. ಆವಾಗ ಆ ದರೆ ಹೆಸ್ರೇನೆ ಆ ನೀರು ಹೋಗುವಂಥದ್ದು ಏನು ಇದೆಯಲ್ಲ, ಆ ಭಾಗ ಮಂದಿ ಹೋಗ್ಬಿಡೋದು. ಆ ಜನ ಭಾಳ ಅಚ್ಚರಿ ಪಟ್ಬಿಟ್ಟು, ಅಂದ್ರೆ ಭಾಳ ಬೇಜಾರಾಗ್ಬಿಟ್ಟು ಈ ತಾಳೆ ಗಿಳೆ ಆ ಥರದ ಗಿಡಗಳನ್ನು ಬೆಳೆಸ್ತಿದ್ರು, ಆ ಮಣ್ಣು ಕುಸಿಬಾರ್ದು ಅಂತ. ಅಂದರೆ ರೈತರು ಬೆಳೆಸ್ತಿದ್ರು. ಈಗ ನೋಡಿ ಇಂಥ ಒಂದು ಈಗ 100 ಕೋಟಿ ರೂಪಾಯಿ ಕಾಮಗಾರಿ ನೋಡಿ ಈ ಥರ ಆಗಿದೆ. ಅದು ಕೂಡ ಈಗ ಇಲ್ಲದೆ ಇರುವಂಥ ಪರಿಸ್ಥಿತಿ ಇದೆ. ಇದು ಅಷ್ಟು ಕೂಡ ನೋಡಿ, ಅದು ಹೆಂಗೆ ಅಂದರೆ ಒಳಗಡೆ ಫುಲ್ಲು ಹಂಗೆ ಹೋಗ್ಬಿಟ್ಟಿದೆ. ಒಳಗಡೆ ಎಲ್ಲ ಫುಲ್ ಸ್ಪೇಸ್ ಕಾಣ್ತಾ ಇದೆ, ಆ ಮೇಲ್ಗಡೆ ಎಲ್ಲ ಕುಸಿತಾ ಇದೆ ನೋಡಿ. ಅಲ್ಲಿ ನೋಡ್ಬೋದು, ಅಲ್ಲಿ ಅಷ್ಟು ಮರ ಕೂಡ ಒಂದು ಆ ಕಡೆ ಉದುರೋಗಿದೆ. ಒಂದಿಷ್ಟು ಜಾಗವನ್ನು ಬಿಟ್ಟಿರ್ತಾರೆ ಅದಕ್ಕೆ ಪೇವ್ಡ್ ಶೋಲ್ಡರ್ ಅಂತ. ಆ ಪೇವ್ಡ್ ಶೋಲ್ಡರ್ ಇದೆಯಲ್ಲ, ಅದಕ್ಕಿಂತ ಜಾಸ್ತಿ ಹೋಗಿದೆ ನೋಡಿ ಆ ಕಡೆ. ಅಂದರೆ ಇವರು ಏನು ನಾವು ಕ್ಲೇಮ್ ಮಾಡಿದ್ವ ಅದಕ್ಕಿಂತ ಜಾಸ್ತಿನೇ ಈಗ ಪ್ರಕೃತಿ ನಿಮಗೆ ಕೊಡ್ತಾ ಇದೆ ನೋಡಿ. ಅದಕ್ಕೆ ಈಗ ಹಂಗೆ ಈ ಒಂದು ಪ್ರವಾಸಿ ತಾಣ ಆಗೋದಾಯ್ತು. ಇಲ್ಲೊಂದು ಯಾರಾದ್ರೂ ಇನ್ನೊಂದು ಸ್ವಲ್ಪ ಜಾಗ ಜಾಸ್ತಿ ಇದ್ರೆ ಸ್ವಲ್ಪ ಅದಕ್ಕೆ ಇದಕ್ಕೆ ಯೂಸ್ ಆಗುತ್ತೆ, ಅಷ್ಟು ಬಿಟ್ಟರೆ ಮತ್ತು ಇನ್ನೇನು ಮುಗೀತಿದೆ, ಇದ್ರ ಕತೆ ಮುಗೀತು. ಇನ್ನೇನು ಹೇಳಿ ಪ್ರಯೋಜನ ಇಲ್ಲ, ಮುಗಿದೋಯ್ತು ಇದ್ರ ಕತೆ. ಥ್ಯಾಂಕ್ ಯು.